ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಪಿಎಂ ಮುಖಂಡ ಎಂಪಿ ಮುನಿವೆಂಕಟಪ್ಪ, ದೇಶದ ಕಾರ್ಮಿಕ ವರ್ಗವನ್ನು ಜೀತ ಪದ್ಧತಿಯ ಕಾಲಕ್ಕೆ ನೂಕಲಾಗುತ್ತಿದೆ. ಆರ್ಥಿಕ ಬಿಕ್ಕಟ್ಟು, ಇತ್ತೀಚಿನ ಸಾಮ್ರಾಜ್ಯಶಾಹಿ ಯುದ್ಧ ಕ್ರಮಗಳಿಂದಾಗಿ ಅಪಾರ ಬೆಲೆ ಏರಿಕೆಗೆ ಹಾಗೂ ವಿವಿಧ ಸಂಕಷ್ಟಗಳಿಗೆ ಸಿಲುಕಿ ಒದ್ದಾಡುತ್ತಿರುವ ಜನತೆಯ ಮೇಲೆ ಅಪಾರ ತೆರಿಗೆ ಭಾರ ಹೊರಿಸಿ ನೆರಳುವಂತೆ ಮಾಡಲಾಗುತ್ತಿದೆ. ಇದರಿಂದ ಈಗಾಗಲೇ ಸಾಲದಲ್ಲಿ ಮುಳುಗಿರುವ ರೈತರ ಬದುಕು ಕಂಗಾಲಾಗಿದೆ. ನಾವು ಸುಮ್ಮನಿದ್ದರೆ ನಮ್ಮ ಭೂಮಿ, ಬೆಳೆ, ಬೆವರು ಕಂಪನಿಗಳ ಪಾಲಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯ ಚಳುವಳಿಯ ಐತಿಹಾಸಿಕ ಕ್ವಿಟ್ ಇಂಡಿಯಾ ಚಳುವಳಿಯ ನೆನಪು ಹಾಗೂ ಸ್ಫೂರ್ತಿಯಲ್ಲಿ ಕಾರ್ಪೊರೇಟ್ಗಳೇ ದೇಶ ಬಿಟ್ಟು ತೊಲಗಿ ಘೋಷಣೆಯಡಿ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜೈಲ್ ಭರೋ ನಡೆಸಲು ಕರೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು, ಕಾರ್ಮಿಕರ ನೇತೃತ್ವದಲ್ಲಿ ಆಗಸ್ಟ್ 10 ಬೆಳಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಜೈಲ್ ಭರೋ ಹೋರಾಟ ನಡೆಯುತ್ತಿದ್ದು, ರೈತರು, ಕಾರ್ಮಿಕರು, ಕೃಷಿ ಕೂಲಿಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೋರಾಟ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಅಥವಾ ಈಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮದು ಹೋರಾಟ ಅಂತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕು. ಯಾರೇ ಇರ್ಬೋದು, ಹೋರಾಟ ಮಾಡ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕದು. ಅದು ಬೇರೆ ಯಾರೋ ಕೃಪಾ ಕಟಾಕ್ಷದಿಂದ ನಮ್ಗೆ ಕೊಟ್ಟಿದ್ದಲ್ಲ, ಸಂವಿಧಾನಬದ್ಧ ಹಕ್ಕು. ಆ ಸಂವಿಧಾನಬದ್ಧ ಹಕ್ಕನ್ನು ಯಾರೇ ಮಾತಾಡಿದ್ರು ಇವತ್ತು ಅದು ತಪ್ಪೆ. ನಮ್ಮ ಜಿಲ್ಲೆಯಲ್ಲಿ ಈ ಹೋರಾಟಗಳನ್ನು ನಡೆಸ್ತಕ್ಕಂಥ ಈ ಜಿಲ್ಲೆಯಲ್ಲಿ, ಪ್ರಶ್ನೆ ಮಾಡ್ತಕ್ಕಂಥ ಈ ಜಿಲ್ಲೆಯಲ್ಲಿ, ಸಮಸ್ಯೆ ವಿರುದ್ಧ ಬೀದಿಗಿಳಿತಕ್ಕಂಥ ಈ ಜಿಲ್ಲೆಯಲ್ಲಿ ಅದನ್ನು ದಮನ ಮಾಡಲಿಕ್ಕೋಸ್ಕರ ಇವತ್ತು ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಕುಮ್ಮಕ್ಕು ಕೊಟ್ಟಿರೋದು. ಯಾರು ನಮ್ಮ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು? ಯಾರೂ ಕೂಡ ರೈತರಿಲ್ಲ, ಯಾರೂ ರೈತರಿಲ್ಲ. ಎಲ್ಲರೂ ರಿಯಲ್ ಎಸ್ಟೇಟ್ ಖದೀಮರೇ ಇರೋದು ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅವರು ಇವತ್ತೇನೆಂದರೆ ಅವರ ಆಸ್ತಿಗಳನ್ನು, ಅವರ ಸಂಪತ್ತನ್ನು ಆಚೆ ಬರಬಾರ್ದು, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಕಾನೂನನ್ನು ದುರುಪಯೋಗಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತವನ್ನು ಮುಂದೆ ಬಿಟ್ಟು ಒಬ್ಬ ಹೋರಾಟಗಾರರು, ಅದು ಅವರು ಏನೇ ಇರಲಿ, ತಪ್ಪ ರೈಟ್ ಅನ್ನೋದು ಮತ್ತು ವಿಮರ್ಶೆ, ಒಂದು ಹೋರಾಟ ಮಾಡಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೂ ಕೂಡ ಅವಕಾಶ ಕೊಟ್ಟಲ್ಲ ಅಂದರೆ ಇದು ಸರ್ವಾಧಿಕಾರಿಯ ಪರಮಾವಧಿ ಅಂತಕ್ಕಂಥದ್ದು ನಮ್ಮ ತೀರ್ಮಾನ. ಇದನ್ನು ನಾವು ಖಂಡಿಸ್ತೀವಿ. ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಇಲ್ಲಿ ಯಾವುದೇ ಪಕ್ಷ ಅಂತಕ್ಕಂಥದ್ದು ಬಿಟ್ಟು ಇಂತಹ ಅತಿಕ್ರಮಣಕಾರಿ, ಸರ್ವಾಧಿಕಾರಿ ವಿಧಾನಗಳಿಗೆ ವಿರುದ್ಧವಾಗಿ ನಿಲ್ಲಬೇಕು. ಅದರ ವಿರುದ್ಧ ಜನ ಸಂಘಟಿತರಾಗಬೇಕು. ಅವರು ಎಷ್ಟೇ ನಿರ್ಬಂಧ ಹಾಕಿದರೂ ಕೂಡ ಅವ್ರು ಮಾಡಿರ್ತಕ್ಕಂತಹ ಮೋಸ, ಲೂಟಿ ಅದನ್ನು ಬಚ್ಚಿಡಲಿಕ್ಕಾಗಲ್ಲ. ಜನ ಬೀದಿಗಿಳಿತಾರೆ, ಅದ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಅವರು ಹೋರಾಟಗಾರ ಒಬ್ಬರನ್ನೋ ಇಬ್ಬರನ್ನೋ ಜಿಲ್ಲೆಯಿಂದ ಗಡೀಪಾರು ಮಾಡ್ಬೋದು ಅಥವಾ ಅವ್ರ ಮೇಲೆ ಕೇಸುಗಳಾಗ್ಬೋದು. ಆದರೆ ಚಳುವಳಿ ಅಂತಕ್ಕಂಥದ್ದು ನಿಲ್ಲಲ್ಲ, ಅದನ್ನು ಮುಂದುವರಿತಾ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸಿದ್ದಗಂಗಪ್ಪ ಮಾತನಾಡಿ, ರಾಜ್ಯಾದ್ಯಂತ ಬರ ಪರಿಹಾರ ಕ್ರಮಗಳಿಗೆ ಒತ್ತಾಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನವಿರೋಧಿ ನೀತಿ ವಿರೋಧಿಸಿ ಜೈಲ್ ಭರೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಬಿ ಗ್ರಾಮ್ಜಿ ಕಾಯ್ದೆ, ವಿದ್ಯುತ್ ತಿದ್ದುಪಡಿ ಕಾಯ್ದೆ 2025, ಬೀಜ ಕಾಯ್ದೆ, ಕೃಷಿ ಮಾರುಕಟ್ಟೆ ಕುರಿತ ರಾಷ್ಟ್ರೀಯ ಧೋರಣಾ ಚೌಕಟ್ಟು ಹಾಗೂ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಹೋರಾಟ ಹಮ್ಮಿಕೊಂಡಿರುವುದಾಗಿ ಹೇಳಿದರು.